ಕೆಲವೊಂದ್ಸಲ ನಮ್ಗೆ ಅನ್ಯಾಯ ಆದ್ರೂ ನಾವು ಮಾತನಾಡದೆ ಸುಮ್ಮನೆ ಇರ್ತೇವೆ. ಯಾಕೆ ಗೊತ್ತಾ? ಈ ಸಮಾಜಕ್ಕೆ ಹೆದರಿ ಜನ ನನ್ನ ಬಗ್ಗೆ ಏನ್ ತಿಳ್ಕೊಳ್ಬಹುದು, ನನ್ನ ಮರ್ಯಾದೆ ಹೋಗತ್ತೆ, ನನ್ನಿಂದ ನನ್ನ ಮನೆಯವರಿಗೆ ಪ್ರಾಬ್ಲಮ್ ಆಗತ್ತೆ, ಅಥವಾ ನಾವು ಮಾತಾಡಿದ್ರೇನೆ ಸಮಸ್ಯೆ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂಡು ನಾವು ಸುಮ್ಮನೆ ಇರ್ತೇವೆ. ಅದೇ ನಾವು ಮಾಡುವ ದೊಡ್ಡ ತಪ್ಪು. ಯಾರಾದ್ರೂ ಹಾವಿನೊಟ್ಟಿಗೆ ಆಟ ಆಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಹಾವಿನ ಗುಣ ಗೊತ್ತು. ಅದು ಮುಟ್ಟಿದ್ರೆ ಚುಚ್ಚತ್ತೆ, ವಿಷಕಾರತ್ತೆ ಅಂತ. ಅದಕ್ಕೆ ಯಾರು ಅದ್ರ ಹತ್ತಿರನೂ ಓಡುದಿಲ್ಲ. ಯಾಕಂದ್ರೆ ದೂರದಿಂದಲೇ ನೋಡ್ಕೊಂಡು ಹೋಗ್ತಾರೆ. ಅದೇ ಹಗ್ಗವನ್ನಾದ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಗೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಇರಬಾರ್ದು. ಸ್ವಲ್ಪನಾದ್ರೂ ಏನಾದ್ರೂ ನಮ್ಮ ಶಕ್ತಿ ತೋರಿಸ್ಬೇಕು, ಆಗ ಮಾತ್ರ ಸುಮ್ಮನೆ ಇರ್ತಾರೆ. ಸುಮ್ಮನೆ ನಮ್ಗೆ ಅನ್ಯಾಯ ಆದ್ರೂ ನಾವು ಸುಮ್ಮನೆ ಕೂತ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ತಾ ಹೋಗ್ತಾರೆ. ಅದಕ್ಕಾಗಿ ನಾವು ಸುಮ್ಮನೆ ಇರಬಾರ್ದು. ಕೆಲವೊಂದ್ಸಲ ನಮ್ಮ ಶಕ್ತಿ ತೋರಿಸ್ಲೇಬೇಕಾಗ್ತದೆ. ನಮ್ಗೆ ಅನ್ಯಾಯ ಆದ್ರೆ, ನಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ಬಾಯನ್ನು ನಾವು ಓಪನ್ ಮಾಡ್ಲಿಕ್ಕೆ ಕಲಿಲೇಬೇಕು. ನಾವು ಏನು, ನಮ್ಮ ಶಕ್ತಿ ಏನು ಅಂತ ಇನ್ನೊಬ್ಬರಿಗೆ ತೋರಿಸ್ಬೇಕಾದ್ರೆ ಆ ಭಯ ಇರಬೇಕು. ಒಂದೇ ನಮ್ಗೆ ಕೂಡ ಬೇರೆಯವರ ಭಯ ಇರಬೇಕು. ಯಾಕಂದ್ರೆ ನಾವು ಮಾತಾಡಿದ ಶಬ್ದ, ನಾವು ಮಾತಾಡಿದ ಮಾತುಗಳು ಇನ್ನೊಂದ್ಸಲ ನಮ್ಗೆ ಅದು ಪ್ರಾಬ್ಲಮ್ ಬರ್ಬೋದು ಅಂತ ನಮ್ಮ ತಲೆಯಲ್ಲಿ ಇರ್ಬೇಕು. ಹಾಗೆ ಇನ್ನೊಬ್ರಿಗೂ ಅಷ್ಟೇ. ಆ ಭಯವನ್ನ ನಾವು ತೋರಿಸಿದ್ರೆ ಮಾತ್ರ ಅವರು ಕೂಡ ಸುಮ್ಮನಾಗ್ತಾರೆ. ಇಲ್ಲ ಅಂದ್ರೆ, ಆ ಭಯ ಇಲ್ಲ ಅಂತ ಹೇಳಿದ್ರೆ ಬೇಕಾದಾಗೆ ಮಾತಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕಾಗಿ ನಿಮ್ಮ ಬಾಯನ್ನ ನೀವು ಯಾವತ್ತೂ ಓಪನ್ ಮಾಡ್ಬೇಕು. ನಿಮ್ಗೆ ಯಾವಾಗ ಸಮಸ್ಯೆ ಆಗ್ತದೆ, ನಿಮ್ಮ ಬಾಯನ್ನ ಓಪನ್ ಮಾಡಿ, ನಿಮ್ಮ ಸ್ಟ್ಯಾಂಡ್ ಅನ್ನ ನೀವು ತಕೊಳ್ಳಿ. ಯಾವುದೇ ಸಮಸ್ಯೆ ಇಲ್ಲ. ಅದು ಜಗಳ ಅಂತ ಬರುದಿಲ್ಲ. ನಿಮ್ಮ ಸ್ಟ್ಯಾಂಡ್ ಅನ್ನ ನೀವು ತಗೊಳ್ಳೋದು ಅಷ್ಟೇ. ಕೆಲವೊಬ್ರು ಏನಂತ ಹೇಳಿದ್ರೆ, ಎಲ್ಲ ಹೇಳುದನ್ನೆಲ್ಲ ಹೇಳಿ ಮತ್ತೆ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲಿರುವ ಭಯ. ನಿಮ್ಗೆ ಗೊತ್ತಾದ್ರೆ ನೀವು ಏನ್ ಮಾಡ್ಬೋದು ಅನ್ನುವ ಭಯದಲ್ಲಿ ಅವರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಹೇಳೇ ಇಲ್ಲ ಅಂತ ಹೇಳುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದ್ಮೇಲೆ ಅದು ಅಲ್ಲಿ ಏನು ಮಾತಾಡ್ಲಿಕ್ಕೆ ಬರುದೇ ಇಲ್ಲ ಅಲ್ವಾ? ಅದು ಒಂದು ರೀತಿಯ ಭಯ. ನಿಮ್ಮ ಮೇಲಿನ ಭಯದಲ್ಲಿ ಅವರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಸುಮ್ಮನಿರಿ. ಯಾಕಂದ್ರೆ ನಿಮ್ಮ ಮೇಲೆ ಅವರಿಗೆ ಭಯ ಉಂಟಲ್ವಾ? ಹೇಳಿದ ಮಾತು ಹೇಳೇ ಇಲ್ಲ ಅಂತ ಮುಂದೆ ಮುಂದೆ ಹೇಳುವಾಗ ನಿಮ್ಗೆ ಬೇಜಾರಾಗತ್ತೆ. ಆದ್ರೆ ಖುಷಿ ಪಡಿ. ಯಾಕೆ ಗೊತ್ತಾ? ನಿಮ್ಮ ಮೇಲಿನ ಭಯದಿಂದ ಅವರು ಹೇಳೇ ಇಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಖುಷಿ ಪಡಿ. ಕೆಲವೊಂದ್ಸಲ ಹಾವಿನ ಗುಣ ಗೊತ್ತಿದ್ರು ಸುಮ್ನಾಗ್ತಾರೆ. ಯಾವುದೇ ಸಮಸ್ಯೆ ಬೇಡಪ್ಪ ಅಂತ ಸುಮ್ನಾಗ್ತಾರೆ. ಅದೇ ಹಗ್ಗವನ್ನ ಅದನ್ನ ಎಳೆದು ಕಟ್ಟಿ ತಮ್ಮ ಕೆಲಸಕ್ಕೆ ಯಾವ ರೀತಿ ಬೇಕೋ ಅದೇ ರೀತಿ ಬಳಸ್ತಾರೆ. ಆ ಭಯ ಒಂದು ಇದ್ರೆ ಯಾರು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಆ ಭಯಕ್ಕೋಸ್ಕರನೇ ಅವರು ಸುಮ್ಮನೆ ಇರ್ತಾರೆ. ಈ ಸಮಾಜದಲ್ಲಿ ನಾವು ಮೌನಿನೇ ಆಗಿದ್ರೆ ನಮ್ಮ ಭಾವನೆಯನ್ನ, ನಮ್ಮ ಸಮಯವನ್ನ, ನಮ್ಮ ಗೌರವನ್ನ ಎಲ್ಲವನ್ನು ಗಮನಿಸದೆ ಅವರಿಗೆ ಬೇಕಾದಾಗೆ ನಮ್ಮನ್ನ ಬಳಸ್ತಾರೆ. ಇದರ ಅರ್ಥ ನಾವು ಹೋಗಿ ಜಗಳ ಮಾಡ್ಬೇಕು ಅಂತಲ್ಲ. ಇದರ ಅರ್ಥ ನಮಗೆ ಅನ್ಯಾಯವಾದಾಗ ಧೈರ್ಯವಾಗಿ ಮಾತನಾಡಬೇಕು ಎಂಬುದನ್ನ. ಇದಕ್ಕೆ ಒಂದು ಉದಾಹರಣೆ ಕೊಡುವುದಾದ್ರೆ, ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸಗಾರನಿಗೆ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಇದ್ದ ಕೆಲಸವನ್ನೆಲ್ಲ ಅವನ ತಲೆ ಮೇಲೆ ಹಾಕಿದ್ರೆ ಅವನು ಒಂದ್ಸಲ ಮಾಡಿಕೊಡ್ಬೋದು, 2 ಸಲ ಮಾಡಿಕೊಡ್ಬೋದು. ಮತ್ತೆ ಅವನು ಬಾಯಿ ತೆರೆದ್ರೆ ಮಾತ್ರ ಉಳಿದವರು ಸುಮ್ಮನೆ ಇರ್ತಾರೆ. ಇದು ನನ್ನ ಕೆಲಸ ಅಲ್ಲ, ನನ್ಗೆ ಎಷ್ಟು ಮಾಡ್ಲಿಕ್ಕೆ ಉಂಟು ಅಷ್ಟು ಮಾತ್ರ ಮಾಡ್ತೇನೆ, ಇದು ನನ್ನ ಕೆಲಸ ಅಲ್ಲ ಅಂತ ಅವನು ಮಾತನಾಡಲಿಕ್ಕೆ ಕಲಿತ್ರೆ ಮಾತ್ರ, ಆಗ ಮಾತ್ರ ಬೇರೆಯವರ ಕೆಲಸ ಸರಿಯಾಗಿ ಆಗತ್ತೆ. ಮತ್ತೆ ಅವರವರ ಕೆಲಸ ಅವರವರನ್ನೇ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ರೆ ಎಲ್ಲಾ ಕೆಲಸ ನಮ್ಮ ತಲೆ ಮೇಲೆನೆ ಹಾಕ್ತಾರೆ. ನಾವು ಮಾತನಾಡಲು ಕಲಿಲೇಬೇಕು. ಸ್ನೇಹಿತರೆ, ಮೌನಿಯಾಗಿರುವುದು ಶಕ್ತಿ. ಆದರೆ ಯಾವಾಗಲೂ ಮೌನಿಯಾಗಿರುವುದು ಅದು ನಿನ್ನ ದುರ್ಬಲತೆ ಆಗತ್ತೆ. ನಮಗೆ ಅನ್ಯಾಯವಾದಾಗ, ನಮ್ಮ ಹಕ್ಕು ಕಳೆದುಕೊಂಡಾಗ, ನಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಧೈರ್ಯವಾಗಿ ಮಾತನಾಡಬೇಕು. ಯಾಕಂದ್ರೆ ಅದು ಜಗಳ ಅಲ್ಲ, ಅದು ಸ್ವಾಭಿಮಾನ. ಸ್ನೇಹಿತರೆ, ಜೀವನದಲ್ಲಿ ಒಂದು ವಿಷಯವನ್ನ ಯಾವತ್ತೂ ಮರಿಬೇಡಿ. ಯಾವಾಗ್ಲೂ ಹಗ್ಗದಂತೆ ಮೌನವಾಗಿರ್ಬೇಡಿ. ಅಗತ್ಯ ಬಂದಾಗ ಹಾವಿನಂತೆ ನೀವಿರ್ಬೇಕು. ಯಾಕಂದ್ರೆ ನಿಮ್ಮ ಮೌಲ್ಯವನ್ನು ತೋರಿಸಿ ಅಂದಾಗ ಮಾತ್ರ ಜನ ನಿಮ್ಮನ್ನು ಗೌರವಿಸ್ತಾರೆ. ಅನ್ಯಾಯವಾದಾಗ ಮಾತನಾಡಲು ಕಲಿಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.